ಸೈಕಲಾಜಿಕಲಿ ಕಪಲ್ ಮಾಡ್ಕೊಳ್ಳುವಾಗಲೇ ಈ IVF ಗಂಡ ಹೆಂಡತಿ ಒಟ್ಟಿಗೆ ಟ್ರೀಟ್ಮೆಂಟ್ ತಗೊಳ್ಳುವಾಗಲೇ ತುಂಬ ಸ್ಟ್ರೆಸ್ಫುಲ್ ಇರ್ತದೆ ಅವ್ರಿಗೆ. ಯಾಕಂದರೆ ಅವ್ರ ತಲೆಯಲ್ಲಿ ಇದು ಲಾಸ್ಟ್ ಟ್ರೀಟ್ಮೆಂಟ್ ನಮ್ಮದು, ಇನ್ಯಾವುದೂ ಬಾಕಿ ಇಲ್ಲ, ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೀವಿ, ಇದರಲ್ಲಿ ಆಗಲಿಲ್ಲ ಅಂದರೆ ನಮಗೇನು ಮಕ್ಕಳೇ ಆಗೋದಿಲ್ಲ ಅನ್ನೋ ಥರ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅವ್ರಿಗೆ ಅಷ್ಟು ಸ್ಟ್ರೆಸ್ ಇರ್ತದೆ. ಈ ಸಿಂಗಲ್ ಪೇರೆಂಟಲ್ಲಿ ಇನ್ನೊಂದು ಎಕ್ಸ್ಟ್ರಾ ಸ್ಟ್ರೆಸ್ ಆ್ಯಡ್ ಆಗ್ತದೆ, ಸೋಷಿಯಲ್ ಸ್ಟ್ರೆಸ್. ಹೌದು. ಸೊ ಪಕ್ಕದ ಮನೆಯವ್ರು ಏನು ಹೇಳ್ತಾರೆ, ಮಗು ಬೆಳೀತಾ ಬೆಳೀತಾ ಮಗುನ ಕ್ಲಾಸ್ಮೇಟ್ ಏನು ಹೇಳ್ತದೆ, ನಿಮ್ಮಪ್ಪ ಯಾಕೆ ಬಂದಿಲ್ಲ, ನಿಮ್ಮಪ್ಪನ ಹೆಸರೇನು. ಆಮೇಲೆ ಇದಕ್ಕೆ ನಮ್ಮ ಸಿಸ್ಟಮ್ನು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಯಾಕಂದರೆ ಯಾವುದೇ ಮಗುನ ಶಾಲೆಗೆ ಸೇರಿಸ್ಬೇಕಾದ್ರೆ ತಾಯಿ ಹೆಸರು ತಂದೆ ಹೆಸರು ಎರಡೂ ಕೇಳ್ತದೆ. ಲೀಗಲಿ ವೆನ್ ದ ಗೌರ್ಮೆಂಟ್ ಹ್ಯಾಸ್ ಗಿವನ್ ಪರ್ಮಿಷನ್ ಫಾರ್ ಸಿಂಗಲ್ ಪೇರೆಂಟ್ ಮಾಡ್ಕೊಳ್ಬೋದು ಅಂತ ಲೀಗಲಿ ಪರ್ಮಿಷನ್ ಇದ್ದಾಗ ಸಿಂಗಲ್ ಮದರ್ದು ಹೆಸರು ಕೊಡಲಿಕ್ಕೂ ಸ್ಕೂಲಲ್ಲಿ ಪರ್ಮಿಷನ್ ಇರಬೇಕು. ಆವಾಗ ಈ ಥರದ್ದು ಈ ಆಫೀಸ್ ಲೆವೆಲಲ್ಲಿ ಕೇಳೋದು, ತಾಯಿ ಎಂಬರೇಸ್ ಆಗೋದು, ಮಗುಗೆ ಸ್ವಲ್ಪ ಕಷ್ಟ ಆಗೋದು, ಇದರಿಂದ ಅವೆಲ್ಲ ತಪ್ಪಿ ಹೋಗ್ತದೆ. ಆಮೇಲೆ ಜನ ಇದನ್ನು ಅಡಾಪ್ಟ್ ಮಾಡಲಿಕ್ಕೆ ಕಲಿಬೇಕು. ಬಿಕಾಸ್ ಇದು ಯಾವುದೇ ರೀತಿ ಇಲ್ಲೀಗಲ್ ಫಾರ್ಮಿಂದ ಆಗಿರುವಂಥ ಮಕ್ಕಳಲ್ಲ. ಅವರು ಲೀಗಲಿ ಗೌರ್ಮೆಂಟ್ ಅಪ್ರೂವ್ಡ್ ಮೆಥಡಿಂದ ಮಾಡ್ಕೊಂಡಿರೋ ಮಗು, ಆ ಮಗುಗೆ ಚೆನ್ನಾಗಿರೋ ಜೀವನ ಕೊಡಲಿಕ್ಕೆ ಆ ಲೇಡಿ ಟ್ರೈ ಮಾಡ್ತಾ ಇದ್ದಾರೆ. ಇದನ್ನು ನಾವು ಅವ್ರನ್ನ ಕ್ವೆಶ್ಚನ್ ಮಾಡ್ದೇನೆ ಸಪೋರ್ಟ್ ಮಾಡೋದನ್ನು ನಾವು ಜನ ಕಲಿಬೇಕು, ಜನಸಾಮಾನ್ಯರು. ಫುಲ್ ವಿಡಿಯೋನ ನೋಡಿ ಆನ್ 4C ಯೂಟ್ಯೂಬ್ ಚಾನಲ್.